ಎಲ್ಲ ವೀಕ್ಷೆ ಬಾಂಧವರಿಗೂ ನಮಸ್ಕಾರಗಳು. ಈ ದಿನ ನಿಮಗೆ ತುಂಬ ಅತ್ಯಂತ ಶಕ್ತಿಯುತವಾದ ಒಂದು ನಾಗೇಂದ್ರ ದೇವಾಲಯವನ್ನು ದರ್ಶನ ಮಾಡಿಸ್ತೀನಿ. ಎಲ್ಲರೂ ಈ ದೇವಾಲಯವನ್ನು ದರ್ಶನ ಮಾಡ್ಕೊಳ್ಳಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ. ಈ ದೇವಾಲಯಕ್ಕೆ ಹೇಗೆ ಹೋಗಬೇಕು, ಈ ದೇವಾಲಯ ಎಲ್ಲಿದೆ, ಈ ದೇವಾಲಯದ ವಿಶೇಷತೆ ಏನು, ಈ ದೇವಾಲಯದ ಒಳಗಡೆ ಹೋದರೆ ನಮಗೇನು ಫಲ ಸಿಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೇನೆ. ಸೊ ಎಲ್ಲರೂ ನೋಡಿ ದೇವಾಲಯ ದರ್ಶನ ಮಾಡ್ಕೊಳ್ಳಿ. ತುಂಬ ಪವಿತ್ರವಾದ ಉದ್ಭವ ನಾಗೇಂದ್ರ ಮೂರ್ತಿ ದೇವಾಲಯ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶುಭಂ ಭೂಯಾತ್. ಭುಜಂಗೇಶಾಯ ವಿದ್ಮಹೆ ಸರ್ಪಜಾತಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖಃ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೂ ನಿಮ್ಮ ಶಿವಂ ದೀಕ್ಷಿತ್ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕ ಬಾಂಧವರೇ, ಈ ದಿನ ನಾವು ಆಂಧ್ರ ಪ್ರದೇಶದ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂತಹ ವೆಂಕಟಗಿರಿ ಕೋಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ರಾಮಕುಪ್ಪಂ ಎಂಬ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರದ ವಿಶೇಷತೆ ಏನಂತಂದ್ರೆ ಸ್ವತಃ ಸ್ವಯಂಭೂ ನಾಗೇಂದ್ರ ದೇವಾಲಯ. ಸೊ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ಇದೆ. ಇದು ತುಂಬಾ ಪುರಾತನವಾದ ದೇವಾಲಯ. ಸೊ ಈ ದೇವಾಲಯದಲ್ಲಿ ಸ್ವಯಂಭೂವಾಗಿ ನೆಲೆಸಿರ್ತಕ್ಕಂಥ ನಾಗೇಂದ್ರ ಬೇಡಿದ ವರಗಳನ್ನ ಅತಿ ಶೀಘ್ರದಲ್ಲಿ ನೆರವೇರಿಸುವಂತಹ ಕ್ಷೇತ್ರ. ಸೊ ಯಾರಿಗಾದ್ರೂ ಕಿವಿ ನೋವನ್ನ ಬರ್ತಾ ಇದ್ರೆ, ಸೊ ಇಲ್ಲಿ ಕಿವಿ ನೋವಿದೆ, ನನಗೆ ಕಿವಿ ನೋವು ವಾಸಿ ಆಗ್ಬೇಕಂತೇಳಿ ಬೆಳ್ಳಿಯ ಒಂದು ಕಿವಿ ಚಿತ್ರವನ್ನ ಉಂಡಿಯಲ್ಲಿ ಹಾಕ್ತೀನಿ ಅಂತ ಅರಕೆ ಮಾಡ್ಕೊಂಡ್ರೆ ಕಿವಿ ನೋವಿ ಸಮಸ್ಯೆ ಪರಿಹಾರ ಆಗುತ್ತದೆ. ಮತ್ತೆ ಯಾರಿಗಾದ್ರೂ ಕಣ್ಣಿನ ಸಮಸ್ಯೆ ಇದ್ರೆ, ಸೊ ಕಣ್ಣಿನ ನೋವು ಇದ್ದಾಗ, ಸೊ ಆ ಕಣ್ಣಿನ ಸಮಸ್ಯೆ ಇದ್ದಾಗ, ಕಣ್ಣು ನೋವುತ್ತಾ ಇದೆ ನನಗೆ, ಈ ಕಣ್ಣಿನ ಸಮಸ್ಯೆ ನಿವಾರಣೆ ಆದರೆ ಕಣ್ಣಿನ ಬೆಳ್ಳಿ ಒಂದು ಚಿತ್ರವನ್ನ ಆಭರಣವನ್ನ ಉಂಡಿಗೆ ಹಾಕ್ತೀನಿ ಅಂತ ಹೇಳಿದಾಗ ಕಣ್ಣಿನ ನೋವು ಸಮಸ್ಯೆ ಪರಿಹಾರ ಆಗುತ್ತದೆ. ನಂತರ ಶರೀರದಲ್ಲಿ ಅಂಗಾಂಗದಲ್ಲಿ ಯಾವುದೇ ಭಾಗದಲ್ಲಿ ಕಾಲು ನೋವಾಗ್ಲಿ, ಕೈಯ ನೋವಾಗ್ಲಿ, ಎದೆ ನೋವಾಗ್ಲಿ, ಹೊಟ್ಟೆ ನೋವಾಗ್ಲಿ, ತಲೆ ನೋವಾಗ್ಲಿ, ಏನು ಸಮಸ್ಯೆ ಇದೆ ಆ ಶರೀರದಲ್ಲಿರ್ತಕ್ಕಂಥ ಸಮಸ್ಯೆ ಪರಿಹಾರ ಆಗಿದ್ರೆ ನಮ್ಮ ಶರೀರದ ಆ ಭಾಗವನ್ನ ಸೊ ಬೆಳ್ಳಿಯ ಒಂದು ಆಭರಣವನ್ನ ಮಾಡಿಸಿ, ಕಾಲು ನೋವಿದ್ರೆ ಕಾಲು ಚಿತ್ರ ಆಭರಣವನ್ನ, ಕಣ್ಣು ನೋವಿದ್ರೆ ಕಣ್ಣು ಚಿತ್ರ ಆಭರಣ, ಕಿವಿ ನೋವಿದ್ರೆ ಕಿವಿ ಚಿತ್ರವನ್ನ, ತಲೆ ನೋವಿದ್ರೆ ತಲೆ ಆಭರಣವನ್ನ, ಮುಖದ ನೋವನ್ನ, ಶರೀರದ ಅಂಗಾಂಗಗಳ ಭಾಗಗಳನ್ನ ಸೊ ತಮ್ಮ ಸಮಸ್ಯೆ ಪರಿಹಾರ ಆದ ಮೇಲೆ ದೇವರಿಗೆ ಬೆಳ್ಳಿ ಆಭರಣ ರೂಪದಲ್ಲಿ ಸಮರ್ಪಿಸೆಯನ್ನ ಕಾಣಿಕೆಯನ್ನು ಸಲ್ಲಿಸುವುದರಲ್ಲಿ ಪದ್ಧತಿ ಇದೆ. ಸೊ ಇಲ್ಲಿ ದೇವಾಲಯದ ಸೊ ಮ್ಯಾನೇಜರ್ ಹೇಳಿದ್ದಾರೆ, ಅನೇಕ ಬಾರಿ ಉಂಡಿಯಲ್ಲಿ ನಮಗೆ ಶರೀರದ ಅಂಗಾಂಗಗಳಾದಂತಹ ಬೆಳ್ಳಿಯ ಕಾಲು, ಕೈ, ಕಿವಿ, ಕಣ್ಣು, ಮೂಗು ಸೊ ಭಾವಚಿತ್ರಗಳು ಸಿಗಿದೆ. ಮತ್ತೆ ಪಶುಗಳಿಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಈ ಭಾಗದ ಎಲ್ಲಾ ಜನರು, ಸೊ ನಮ್ಮ ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸ್ ಯಾವುದೇ ಹಸುಗಳಿಗೆ, ದನಗಳ ಕರುಗಳಿಗೆ ಸಮಸ್ಯೆಗಳು ಬಂದಾಗ, ಆ ಆರೋಗ್ಯ ಸಮಸ್ಯೆ ಬಂದಾಗ ಇಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅರಕೆ ಮಾಡ್ಕೊಂಡೋಗಿ, ಸ್ವಾಮಿ ನಮಗೆ ಹಸುಗೆ ಬಂದಿರತಕ್ಕಂಥ ಸಮಸ್ಯೆ ಪರಿಹಾರ ಆದರೆ ಸೊ ನಿನಗೆ ಹಸುವಿನ ಒಂದು ಚಿತ್ರವನ್ನ ಸಮರ್ಪಿಸ್ತೀವಿ, ಬೆಳ್ಳಿ ಆಭರಣವನ್ನು ಸಮರ್ಪಿಸ್ತೀವಿ ಅಂತ ಹೇಳಿ ಅರಕೆ ಮಾಡಿಕೊಂಡಾಗ ಸೊ ಆಭರಣವನ್ನ ಸೊ ಹಸುವಿನ ಸಮಸ್ಯೆಗೆ ಬಂದಿರತಕ್ಕಂಥ ಸರ್ವರೋಗ ನಿವಾರಣೆ ಆದ ಮೇಲೆ ಭಕ್ತರು ಒಂದು ಗೋ ಚಿತ್ರವನ್ನ ತಂದು ಉಂಡಿಯಲ್ಲಿ ಹಾಕೋದ್ರಿಂದ ಸೊ ಅವರ ಕಾಣಿಕೆಗಳನ್ನು ಸಲ್ಲಿಸಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾರೆ. ತುಂಬಾ ವಿಶೇಷವಾದ ಇಲ್ಲಿ ಸ್ವಯಂಭೂ ನೆಲೆಸಿರ್ತಕ್ಕಂಥ ನಾಗಕ್ಷೇತ್ರ. ಸೊ ಒಂದು ಸ್ವಯಂಭೂ ನೆಲೆಸಕ್ಕಂತಹ ನಾಗ ಕ್ಷೇತ್ರ ಇದು. ಮತ್ತೆ ಯಾರಿಗಾದ್ರೆ ಬೇಗ ಮದುವೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಬಂದು ಅರಕೆ ಮಾಡ್ಕೊಂಡು ಹೋದ್ರೆ ಶೀಘ್ರದಲ್ಲೇ ವಿವಾಹ ಭಾಗ್ಯ ಸಿದ್ಧಿ ಆಗುತ್ತದೆ. ಸುಮಾರು ಜನ ಭಕ್ತಾದ್ರಿ ಆಂಧ್ರ ಪ್ರದೇಶ ಗಡಿನಾಡು ಜನರು, ಕರ್ನಾಟಕ ಜನರು, ಸುಮಾರು ತಿರುಪತಿ, ಚಿತ್ತೂರು ಕಡೆಯಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಕರ್ನಾಟಕದ ಕಡೆ KGF, ಬಂಗಾರಪೇಟೆ, ಬೆಂಗಳೂರು ನಗರದಿಂದ ಇಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಅರಕೆ ಮಾಡ್ಕೊಂಡೋದ್ರೆ ಶೀಘ್ರದಲ್ಲಿ 6 ತಿಂಗಳಲ್ಲಿ ಮದುವೆ ಆಗುತ್ತೆ. ಮತ್ತೆ ವಿಶೇಷವಾಗಿ ಇಲ್ಲಿ ಮಂಗಳವಾರ, ಸೋಮವಾರ, ಶನಿವಾರ ರಾಹುಕಾಲದಲ್ಲಿ ರಾಹುಕೇತು ಶಾಂತಿ ಪೂಜೆಯನ್ನು ಮಾಡಲಾಗುತ್ತದೆ. ಮತ್ತೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಲಾಗುತ್ತದೆ. ಸರ್ಪಹೋಮ, ನಾಗಹೋಮಗಳನ್ನ ಮಾಡುತ್ತಾರೆ. ಮತ್ತೆ ಭಕ್ತರಿಗೆ ತಮ್ಮ ಕೋರಿಕೆಗಳು ನೆರವೇರಿದ ಮೇಲೆ, ತಮ್ಮ ಸಮಸ್ಯೆಗಳು ಪರಿಹಾರ ಆದ ಮೇಲೆ ಇಲ್ಲಿ ಭಕ್ತ ಮನುಷ್ಯರು ಬಂದು ಸೊ ನಾಗ ಪ್ರತಿಷ್ಠೆಯನ್ನು ಮಾಡೋದು ಒಂದು ಪದ್ಧತಿ ಇದೆ. ಇಲ್ಲಿ ಯಾವಾಗ್ಲೂ ನಾಗ ಪ್ರತಿಷ್ಠೆ ಪೂಜೆಗಳು ನಡೀತಾ ಇರ್ತವೆ. ಮತ್ತೆ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಈಗ ಆಷಾಢ ಮಾಸ, ಈ ಕಡೆ ಆಡಿ ಮಾಸ ಅಂತ ಹೇಳ್ತೀವಿ, ಕಾವಡಿಗಳು ಪ್ರಾರಂಭವಾಗುತ್ತದೆ. ಎಲ್ಲಾ ತಿರುತ್ತಣಿಯಲ್ಲೆಲ್ಲಾದ್ರೂ 1 ತಿಂಗಳು ಕಾವಡಿ ನಡೆದ್ರ, ಸೊ ಕಾವಡಿ ನೆತ್ತೋದಾದ್ರೆ ಇಲ್ಲಿ ಆಷಾಢ ಮಾಸದಿಂದ ಹಿಡಿದು ಸೊ ಅಪ್ ಟು ಮಾರ್ಗಶಿರ ಮಾಸವರೆಗೂ ಒಂದು 5 ತಿಂಗಳು ಇಲ್ಲಿ ಕಾವಡಿ ಪದ್ಧತಿ ಇದೆ. ಅವ್ರ ಶಕ್ತಾನುಸಾರ ಕಾವಡಿಗಳನ್ನ ತಗೊಂಡ್ಬರ್ತಾ ಇರ್ತಾರೆ, ದೇವರಿಗೆ ಅರಕೆಗಳನ್ನ ಸಲ್ಲಿಸುವ ಪದ್ಧತಿ ಇದೆ. ತುಂಬಾ ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಸೊ ಮತ್ತೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆಗಳೇ ನಡೀತಾ ಇರ್ತದ. ಸೊ ಇಲ್ಲಿ ಭಕ್ತ ಮನುಷ್ಯ ಪ್ರತಿನಿತ್ಯ ಬರ್ತಾ ಇರ್ತಾರ, ಪ್ರತಿನಿತ್ಯ ತಮ್ಮ ದೇವರಿಗೆ ಅಭಿಷೇಕವನ್ನು ಮಾಡಿಸ್ತಾ ಇರ್ತಾರೆ, ತಮ್ಮ ಅರಕೆಗಳನ್ನ ಕಟ್ಕೊಳ್ತಾ ಇರ್ತಾರೆ. ಅರಕೆ ತೀರಿದ ಮೇಲೆ, ನೆರವೇರಿದ ಮೇಲೆ ದೇವರಿಗೆ ಕಾಣಿಕೆ ರೂಪದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರ. ಸೊ ತುಂಬಾ ವಿಶೇಷವಾದ ದೇವಾಲಯ. ಸೊ ಈ ಒಂದು ಮರ ಇದೆಯಲ್ಲ, ಸೊ ಈ ಬೇವಿನ ಮರ ಅನ್ನತಕ್ಕಂಥದ್ದು, ಈ ಬೇವಿನ ಮರ ಭಾಗದಲ್ಲಿ
ಸೊ ನಾಗೇಂದ್ರ ಸ್ವಾಮಿ ಉದ್ಭವಿಸಿದ ಸ್ಥಳ ಅಂತ ಹೇಳ್ತಾರೆ. ಸೊ ಇಲ್ಲಿ ಕಿವಿ ನೋವಿ ಸಮಸ್ಯೆ ಇದ್ರೆ, ಸೊ ಇಲ್ಲ ಕಣ್ಣು ನೋವಿ ಸಮಸ್ಯೆ ಇದ್ರೆ, ಸೊ ಏನೇ ಆರೋಗ್ಯ ಸಮಸ್ಯೆ ಬಂದ್ರೆ ಈ ಬೇವಿನ ಹತ್ರ ಬಂದು ದೇವರಿಗೆ ಹರಕೆ ಮಾಡ್ಕೊಂಡು ಹೋಗ್ತಾರ. ಸೊ ಅವರೆಲ್ಲಾ ಕಷ್ಟ ಸಮಸ್ಯೆಗಳು ಸೊ ಇಲ್ಲಿ ಪರಿಹಾರ ಆಗ್ತವೆ. ತುಂಬಾ ವಿಶೇಷವಾದ ಕ್ಷೇತ್ರ. ಸೊ ಎಲ್ರು ಬಂದು ಈ ದೇವರ ಸಂದರ್ಶನ ಮಾಡ್ಕೊಳ್ಳಿ. ನಾಳೆ ಸೊ 10ನೇ ತಾರೀಕು ಸ್ಕಂದ ಪಂಚಮಿ ಇದೆ, ಮತ್ತೆ ಗುರುವಾರ ಸ್ಕಂದ ಪಂಚಮಿ ಇದೆ, ಶುಕ್ರವಾರ ಕುಮಾರ ಷಷ್ಠಿ ಇದೆ. ಈ 3 ದಿನಗಳು ವಿಶೇಷ ಆಗಿರೋದ್ರಿಂದ ಸೊ ವರಾಹಿ ನವರಾತ್ರಿಗಳ ಆಷಾಢ ನವರಾತ್ರಿ ನಡೀತಾ ಇರೋದ್ರಿಂದ ಈ ಒಂದು ಕ್ಷೇತ್ರ ಈ ಸಂದರ್ಭದಲ್ಲಿ ಸಂದರ್ಶನ ಮಾಡೋದು ತುಂಬಾ ಉತ್ತಮವಾದದ್ದು, ಉತ್ತಮ ದೇವಾಲಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಆದ್ರಿಂದ ಎಲ್ಲಾ ಭಕ್ತ ಮಹಾಶಯರು ಈ ದೇವಾಲಯಕ್ಕೆ ಬನ್ನಿ, ದೇವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ, ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ರು ಸರ್ಪ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ. ಭುಜಂಗೇಶ ವಿದ್ಮಹೆ ಸರ್ಪಜಾತ ತನ್ನೋ ನಾಗಃ ಪ್ರಚೋದಯಾತು, ಮತ್ತೆ ಸನತ್ ಕುಮಾರಾಯ ವಿದ್ಮಹೆ ಷಡಾದ್ಮ ತನ್ನೋ ಬಲ ಪ್ರಚೋದಯಾತು, ತತ್ಪುರುಷಾಯ ವಿದ್ಮಹೆ ಮಹಾಸೇನಾಧಿಮಹಿ ತನ್ನೋ ಷಣ್ಮುಖ ಪ್ರಚೋದಯಾತು. ಎಲ್ರಿಗೂ ಒಳ್ಳೇದಾಗ್ಲಿ. ಆ ಸುಬ್ರಹ್ಮಣ್ಯೇಶ್ವರ ಆಶೀರ್ವಾದ ಸದಾಕಾಲ ಇರಲಿ. ಯಾರ್ಯಾರಿಗೆ ವಿದ್ಯಾ ಸಮಸ್ಯೆ, ಉದ್ಯೋಗ ಸಮಸ್ಯೆ, ವಿವಾಹ ಸಮಸ್ಯೆ, ಸಂತಾನ ಸಮಸ್ಯೆ, ಕೋರ್ಟ್ ವ್ಯವಹಾರಗಳಿದಾವ, ಮತ್ತೆ ರಾಹುಕೇತುಗಳ ಬಾಧೆ ಇದೆಯೋ, ಸರ್ಪ ಬಾಧೆ, ಅಂತವ್ರು ಒಂದು ಕ್ಷೇತ್ರಕ್ಕೆ ಬಂದು ಅರಕೆ ಮಾಡ್ಕೊಂಡೋಗಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಪರಿಹಾರ ಆಗತ್ತೆ. ಎಲ್ರಿಗೂ ಒಳ್ಳೇದಾಗತ್ತೆ. ಶುಭಂ ಭೂಯಾತು. ಓಂ ಸ್ಕಂದಾಯ ನಮಃ, ಗುಹ ಗಣಪತಿಯೇ ನಮಃ, ನಾಗೇಂದ್ರಾರಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪಜಾತ ತನ್ನೋ ನಾಗ ಪ್ರಚೋದಯಾತು, ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಂ ಮಹಾಗಣಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವಂ ಏಕದಂತಾಯ ವಿದ್ಮಹೇ ಶ್ರೀವಳ್ಳಿ ದೈವಾಸನ ಸನಕ ಸುಬ್ರಹ್ಮಣ್ಯೇಶ್ವರ ಸನತ್ಕುಮಾರಾಯ ವಿದ್ಮಹೇ ಮಹಾಬಲಾಯ ಧೀಮಹಿ.
ದೇವರ ಮೂಲದೇವರ ಪಕ್ಕದಲ್ಲಿ ಬಲಭಾಗದಲ್ಲಿ ಶ್ರೀವಳ್ಳಿ ದೇವಾಸನ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಗ್ರಹ ಇದೆ. ಶ್ರೀವಳ್ಳಿ ದೇವಾಸನ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ದೇವರಿಗೆ ಎಡಭಾಗದಲ್ಲಿ ಗಣಪತಿ ಬಲಭಾಗದಲ್ಲಿ ಗಣಪತಿ ದೇವರಿದ್ದಾರೆ, ಎಡಭಾಗದಲ್ಲಿ ಶ್ರೀವಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದೆ. ಎಲ್ಲರಿಗೂ ನಮಸ್ಕಾರ. ಈ ರಾಮಕುಪ್ಪಂ ಕ್ಷೇತ್ರದಲ್ಲಿರ್ತಕ್ಕಂತಹ ಶ್ರೀವಳ್ಳಿ ದೇವಾಸನದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ನೋಡಲು ತುಂಬಾ ಸುಂದರವಾಗಿದೆ, ತುಂಬಾ ಅಂದವಾಗಿದೆ, ಚಂದವಾಗಿದೆ. ಇಲ್ಲಿ ಸತವಾಗಿ ಭೂಮಿಯಲ್ಲಿ ಉದ್ಭವಿಸಿದಂತಹ ನಾಗದೇವರು, ನಾಗಕ್ಷೇತ್ರ ಅಂತ ಹೇಳಬಹುದು. ಆ ನಾಗೇಂದ್ರ ಸ್ವಾಮಿ ಇಲ್ಲೇ ಈ ಭೂಮಿಯಲ್ಲಿ ಉದ್ಭವಿಸಿ ಈ ಒಂದು ಕ್ಷೇತ್ರ ಜನರು ಭಕ್ತರು ಬೇಡಿದ ಕೋರಿಕೆಗಳನ್ನ ಅತಿ ಶೀಘ್ರದಲ್ಲಿ ನೆರವೇರಿಸುವ ದೇವರು. ಇಲ್ಲಿಗೆ ಯಾರಿಗಾದರೂ ಕಿವಿ ನೋವು ಸಮಸ್ಯೆ ಇದ್ದರೆ, ಅಥವಾ ಸಂತಾನ ದೋಷ ಇದ್ದರೆ, ಸರ್ಪದೋಷ ಇದ್ದರೆ, ಕುಜದೋಷ ಇದ್ದರೆ ಅಂತ ಭಕ್ತ ಮಹಾಶಯರು ಈ ಕ್ಷೇತ್ರಕ್ಕೆ ಬಂದು ದೇವಾಲಯದಲ್ಲಿ ದೇವರಿಗೆ ಹರಕೆಯನ್ನು ಕಟ್ಟಿದರೆ ಶೀಘ್ರದಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಮತ್ತೆ ಯಾರಿಗೆ ವಿವಾಹವಾಗಬೇಕು ಅಂತವರು ಬಂದಿಲ್ಲಿ ಸ್ವಾಮಿಗೆ ಸ್ಕಂದ ಹೋಮವನ್ನು ಮಾಡಿಸೋದ್ರಿಂದ, ಸ್ವಾಮಿಗೆ ಪೂಜೆ ಮಾಡಿಸೋದ್ರಿಂದ ಶೀಘ್ರದಲ್ಲಿ ಕುಜದೋಷ ಪರಿಹಾರ ಆಗಿ ಸಂತಾನ ಪ್ರಾಪ್ತಿಯಾಗುತ್ತದೆ, ಮತ್ತೆ ವಿವಾಹ ಪ್ರಾಪ್ತಿಯಾಗುತ್ತದೆ. ತುಂಬಾ ಒಳ್ಳೆ ಪವಿತ್ರವಾದ ಶಕ್ತಿವಂತ ದೇವರು. ಈ ಕ್ಷೇತ್ರ ನಾಗಕ್ಷೇತ್ರ ಅಂತಾನೆ ಹೇಳ್ತೀವಿ. ತುಂಬಾ ವಿಶೇಷವಾದ. ಯಾರಾದ್ರೂ ಇಲ್ಲಿ ಯಾರಿಗಾದ್ರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ, ಉದ್ಯೋಗದಲ್ಲಿ ಸಮಸ್ಯೆಗಳಿದ್ರೆ ಬಂದು ಈ ದೇವಾಲಯದಲ್ಲಿ ದೇವರ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ನಾಗಕ್ಷೇತ್ರ, ನಾಗರಾಜನ ಧ್ಯಾನ ಮಾಡ್ಕೊಳ್ಳಿ. ಭುಜಂಗೇಶಾಯ ವಿದ್ಮಹೇ ಸರ್ಪಜಾತಾಯ ತನ್ನೋ ನಾಗ ಪ್ರಚೋದಯಾತು. ನಾಗರಾಜ, ನಾಗಪತ್ನಿ, ನಾಗಮಾತೃಕ ದೇವತಾ ಅನುಸಂಧ್ಯಾಯಿತ್ವಾ. ಅದೇ ರೀತಿಯಾಗಿ ದೇವಾಲಯ ನೋಡಲು ತುಂಬಾ ಸುಂದರವಾಗಿದೆ. ನಾಗರಾಜ, ತಿರುತ್ತಣಿ, ತಿರುಚಂದೂರು, ಪಳನಿ ಯಾವ ರೀತಿ ತುಂಬಾ ಪವಿತ್ರವಾದ ಸ್ಥಳವು, ಅತಿ ಶಕ್ತಿ ಸ್ಕಂದ ಶಕ್ತಿ ಕ್ಷೇತ್ರವು, ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ರಾಮಕುಪ್ಪಂನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರ ಕೂಡ ತುಂಬಾ ಶಕ್ತಿವಂತ ಸ್ಥಳವಂತ ಇಲ್ಲಿನ ಭಕ್ತ ಮಹಾಶಯ ಹೇಳ್ತಾರೆ. ಇದು ತುಂಬಾ ಪವಿತ್ರವಾದ ದೇವಾಲಯ.
ದರ್ಶನ ಮಾಡ್ಕೊಳ್ಳಿ. ಬಿಲ್ಪತ್ರೆ ಮರ ತುಂಬ ಉತ್ತಮವಾಗಿದೆ. ಸೊ ಇಲ್ಲಿ ನಿತ್ಯ ಬೆಳಗ್ಗೆ 6 ಗಂಟೆ 5 ಗಂಟೆಗೆ ದೇವಾಲಯ ಬಾಗಿಲನ್ನು ತೆರೆದರೆ ಸಂಜೆ 7 ಗಂಟೆವರೆಗೂ ಇರುತ್ತದೆ. ಸೊ ಪ್ರತಿನಿತ್ಯ ಇಲ್ಲಿ ಪೂಜೆ ಚೆನ್ನಾಗಿ ನಡೆಯುತ್ತದೆ. ನಿತ್ಯ ಅನ್ನದಾನನೂ ಇರುತ್ತದೆ ಈ ಕ್ಷೇತ್ರದಲ್ಲಿ. ಸ್ವಾಮಿಯ ದರ್ಶನ ಮಾಡಿಕೊಳ್ಳೋದ್ರಿಂದ ಒಳ್ಳೆಯದು. ಮತ್ತೆ ಇಲ್ಲಿ ಸೊ ದೇವಾಲಯದ ಉತ್ತರ ಭಾಗದಲ್ಲಿ ಉತ್ತರ ಪಶ್ಚಿಮಾಭಿಮುಖವಾಗಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಇದೆ. ಶನಿವಾರ ಶನೇಶ್ವರ ದೇವಾಲಯದಲ್ಲಿ ಪೂಜೆ ನಡೆಯುತ್ತದೆ. ಇಲ್ಲಿ ಜೋಡಿ ಆಲದ ಮರಗಳಿದ್ದಾವೆ. ಅರ್ಕ ವೃಕ್ಷ ಇದೆ, ಫಲಭರಿತವಾದ ಪುಷ್ಪಭರಿತವಾದ ಅರ್ಕ ವೃಕ್ಷ ಇದೆ. ಓಂ ನಮೋ ಗುಹಾಯ ನಮಃ, ಷಣ್ಮುಖಾಯ ನಮಃ, ಸುಬ್ರಹ್ಮಣ್ಯೇಶ್ವರಾಯ ನಮಃ. ಪ್ರಿಯ ವೀಕ್ಷಕ ಬಾಂಧವರೇ, ಎಲ್ಲರಿಗೂ ನಿಮ್ಮ ಶಿವಂ ದೀಕ್ಷಿತ್ ಮಾಡುವ ನಮಸ್ಕಾರಗಳು. ಈ ದಿನ ನಾವು ವಿಕೋಟೆ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ರಾಮಕುಪ್ಪಂ ಎಂಬ ಊರಿನಲ್ಲಿ ವಿಶೇಷವಾದ ನಾಗೇಂದ್ರ ಉದ್ಭವಿಸಿದಂತಹ ಶ್ರೀ ಬೆಳ್ಳಿ ದೇವಾಸನ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇವಾಲಯ ತುಂಬ ಪವಿತ್ರವಾದ ದೇವಾಲಯ. ಇಲ್ಲಿ ನಾಗೇಂದ್ರ ಉದ್ಭವಿಸಿದ ಕ್ಷೇತ್ರ. ನಮ್ಮ ಕರ್ನಾಟಕದಾಗೆ ಕುಕ್ಕೆ ಘಾಟಿ ಹಾಗೆ ಪ್ರಸಿದ್ಧವು. ಇಲ್ಲಿ ಈ ರಾಮಕುಪ್ಪಮಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ಅಷ್ಟೇ ಪ್ರಸಿದ್ಧವಾಗಿದೆ. ಈ ದೇವಾಲಯದ ಬಗ್ಗೆ ನಾವೇ ತಿಳಿದುಕೊಳ್ಳೋಣ, ಇಲ್ಲಿನ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ಕ್ಷೇತ್ರ ತುಂಬ ಪವಿತ್ರವಾದದ್ದು. ಇಲ್ಲಿ ಯಾರಿಗಾದರೂ ಕಿವಿ ನೋವಿದ್ದರೆ ಮತ್ತು ಸಂತಾನ ಪ್ರಾಪ್ತಿ ಆಗಬೇಕಂತಂದರೆ ಇಲ್ಲಿ ಬಂದು ಪೂಜೆ ಮಾಡಿ ಹರಕೆ ಮಾಡಿಕೊಂಡು ಹೋದರೆ, ಮುಡುಪನ್ನು ಕಟ್ಟಿದರೆ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿ ಆಗುತ್ತದೆ. ಯಾರಿಗಾದರೂ ಕಿವಿ ಸೋರ್ತಾ ಇದ್ದರೆ, ಕಿವಿ ನೋವಿದ್ದರೆ ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋದರೆ ಅವರಿಗೆ ಕಿವಿ ನೋವು ಶೀಘ್ರದಲ್ಲಿ ನಿಂತೋಗುತ್ತೆ ಎಂಬ ಪ್ರತೀತಿ ಇದೆ. ತುಂಬ ವಿಶೇಷವಾದ ದೇವಾಲಯ. ನಾಳೆ ದಿನಾಂಕ 10ನೇ ತಾರೀಕು ಮತ್ತು 11ನೇ ತಾರೀಕು 2 ದಿವಸ ಸ್ಕಂದ ಪಂಚಮಿ ಇರೋದರಿಂದ ಆ ಒಂದು ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ನೋಡಿ. ಭಕ್ತಿಯಿಂದ ಈ ವಿಡಿಯೋನ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದೇ ಒಂದು ಸ್ಥಳ ನಾಗೇಂದ್ರ ಉದ್ಭವಿಸಿದ ಸ್ಥಳ ಅಂತ ಹೇಳ್ತೀವಿ. ಇದು 2 ಕಡೆ ಅರಳಿ ಮರಗಳಿದೆ, ಅಶ್ವತ್ಥಕಟ್ಟೆ ಇದೆ, ಮಧ್ಯದಲ್ಲಿ ಬೇವಿನ ಮರ ಇದೆ. ಈ ಬೇವಿನ ಮರದ ಬುಡದ ಭಾಗದಲ್ಲಿ ನಾಗೇಂದ್ರ ಉದ್ಭವಿಸಿದ ಸ್ಥಳ ಅಂತ ಹೇಳ್ತೀವಿ. ಆದ್ದರಿಂದ ಎಲ್ಲರೂ ಭಕ್ತ ಮಹಾಶಯರೆಲ್ಲರೂ ಈ ಒಂದು ಬೇವಿನ ಮರಕ್ಕೆ ಹಾಲನ್ನು ಹೇರೋದು, ವಿಭೂತಿ ಗಂಧ ಅಕ್ಷತೆ ಇಟ್ಟು ಪೂಜೆ ಮಾಡಿ ಈ ಮರಕ್ಕೆ ಇಲ್ಲಿ ಅವರು ಬಂದು ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಸಂಕಲ್ಪ ಸಿದ್ಧಿ ಆಗುತ್ತೆ. ಯಾರ್ಯಾರು ಇಲ್ಲಿ ಹತ್ತಿರದಲ್ಲಿದ್ದೀರೋ ನಾಗಪಂಚಮಿ ಇರೋದ್ರಿಂದ ಸ್ಕಂದ ಪಂಚಮಿ ಇರೋದ್ರಿಂದ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಮತ್ತು ಗುರುವಾರ ಶುಕ್ರವಾರ ಕೂಡ ಕುಮಾರ ಷಷ್ಠಿ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಪೂಜೆ ಮಾಡೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಆದ್ದರಿಂದ ಎಲ್ಲರೂ ಈ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಸರ್ಪ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಭುಜಂಗೇಶಾಯ ವಿದ್ಮಹೆ ಸರ್ಪ ಜಾತಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾಗೇಂದ್ರ ಸ್ವಾಮಿನ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭಂ ಭೂಯಾತೋ. ನಮೋ ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಧಿಪತಿ ತನ್ನೋ ಷಣ್ಮುಖಃ ಪ್ರಚೋದಯಾತ್. ನಾಗೇಂದ್ರ ದರ್ಶನ ಮಾಡ್ಕೊಳ್ಳಿ. ನಾಗೇಂದ್ರ ಆದ ಮೇಲೆ ಮುಂದೆ ಈ ಒಂದು ದೇವಾಲಯದ ಪರಿಸರ ಕೂಡ ತುಂಬ ಅಂದವಾಗಿದೆ, ನೋಡೋದಾಗಿದೆ. ತುಂಬ ಅಂದವಾಗಿದೆ, ಚೆಂದಾಗಿದೆ, ತುಂಬ ಸೊಗಸಾಗಿದೆ. ಬರೋರು ಕೂಡ ನಮ್ಮ ಒಂದು ರಸ್ತೆ ಮಾರ್ಗನೂ ತುಂಬ ಚೆನ್ನಾಗಿದೆ. ಇದು ಈ ಕ್ಷೇತ್ರ ಬಂದು ರಾಮಕುಪ್ಪಮ್ಮು ಕರ್ನಾಟಕ ರಾಜ್ಯದ ಗಡಿಭಾಗ ಪ್ರಾಂತ್ಯ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗ ಭಾಗ್ಯ ಮತ್ತು ತಮಿಳುನಾಡಿನ ಒಂದು ಗಡಿನಾಡು ಪ್ರದೇಶ ಅಂತಲೇ ಹೇಳ್ಬೋದು. ಈ ಕ್ಷೇತ್ರ ತುಂಬ ಪವಿತ್ರವಾಗಿದೆ. ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ. ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪಜಾತಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ನಮೋ ನಾಗೇಂದ್ರಾಯ ನಮಃ.
ವಿಕೋಟೆ ನಗರದಿಂದ ಪ್ಯಾರ್ನಂಬೆಟ್ ರೋಡಲ್ಲಿ ಹೋದ್ರೆ ಸುಮಾರು ಒಂದು 5 ಕಿಲೋಮೀಟ್ರ್ ಹೋದ್ರೆ ಬೈರ್ಪಲ್ಲಿ ಕ್ರಾಸ್ ಬರುತ್ತೆ. ಈ ಕ್ರಾಸ್ ಹತ್ರ ನಾವು ಬಲಗಡೆಯನ್ನು ತೊಗೊಳ್ಬೇಕು. ಇಲ್ಲಿ ರೈಟ್ ಟರ್ನ್ ತೊಗೊಳ್ಬೇಕಾಗತ್ತೆ. ಇಲ್ಲಿ ರೈಟ್ ಟರ್ನ್ ತೊಗೊಂಡು ಸ್ವಲ್ಪ ಮುಂದೆ ಹಾಗೆ ಹೋದರೆ ಸಿಂಗಲ್ ರೋಡ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಹೋಗಿ ಸ್ವಲ್ಪ ಒಂದು 10 ಕಿಲೋಮೀಟ್ರ್ ಹೋದ್ರೆ ರಾಮಕುಪ್ಪಂ ನಗರ ನಮಗೆ ಎಂಟ್ರೆನ್ಸ್ ಆಗುತ್ತೆ. ಇಲ್ಲಿ 4 ರಸ್ತೆ ಇರುತ್ತೆ. ಹಾಗೆ ಸ್ಟ್ರೈಟ್ ಹೋಗಿ ಯಾರಾದರೂ ಕೇಳಿದ್ರೆ ಕೂಡ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾಗೇಂದ್ರ ದೇವಾಲಯ ಎಲ್ಲಿ ಬರುತ್ತೆ ಅಂತಂದರೆ ಯಾರಾದರೂ ಅಡ್ರೆಸ್ಸನ್ನು ಹೇಳ್ತಾರೆ. ನಾವು ಊರು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಮೊದಲಿಗೆ ನಮಗೆ ಊರ ಗ್ರಾಮ ದೇವತಾ ಹಬ್ಬದ ಜಾತ್ರೆ ನಡೀತಾ ಇತ್ತು. ಊರಿನ ಮುಂಭಾಗದಲ್ಲಿ ತಾಯಿ ದೇವಿಯ ದರ್ಶನ ಆಯಿತು ನಮಗೆ. ದೇವಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ದೇವಿನ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ಮುಂದೆ ಹೋದರೆ ಊರಿನ ಆಚೆ ಒಂದು 500 ಮೀಟ್ರ್ ಹೋದ್ರೆ ನಮಗೆ ನಾಗೇಂದ್ರ ದೇವಾಲಯ ಕಾಣಿಸುತ್ತೆ. ಆ ದೇವಾಲಯದ ವಾತಾವರಣನೇ ತುಂಬ ಚೆನ್ನಾಗಿದೆ, ಹಚ್ಚ ಹಸಿರಾಗಿದೆ, ಪರಿಸರ ತುಂಬ ಸಸ್ಯ ಶ್ಯಾಮಲವಾಗಿದೆ. ಊರ ಎಂಟ್ರೆನ್ಸಲ್ಲೇ ಬಲಭಾಗದಲ್ಲಿ ನಮಗೆ ಆಂಜನೇಯ ಸ್ವಾಮಿ ದೇವರ ದರ್ಶನ ಆಗುತ್ತೆ. ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಮತ್ತು ಇಲ್ಲಿ ನೂತನವಾಗಿ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ರಾಮಕುಪ್ಪಂ ಕ್ಷೇತ್ರವನ್ನು ಈ ರೀತಿಯಾಗಿ ನೀವು ಸೇರಿಕೊಳ್ಬೋದು. ವಿಕೋಟೆಯಿಂದ ಬಸ್ಸಸ್ಸು ಹೋಗುತ್ತೆ, ಗಾಡಿಯಲ್ಲಿ ಹೋಗ್ಬೋದು, 2 ವೀಲರಲ್ಲಿ ಹೋಗ್ಬೋದು. ದೇವರ ದರ್ಶನ ಒಂದು ಸಲ ಎಲ್ಲರೂ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಶುಭಂ ಭೂಯಾತು. ಓಂ ಸ್ಕಂದಾಯ ನಮಃ. ನಾಗನಾಗೇಂದ್ರಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪಜಾತಾಯ ತನ್ನೋ ನಾಗ ಪ್ರಚೋದಯಾತು. ಈ ದಿನ ಒಳ್ಳೆ ನಾಗದೇವರ ದರ್ಶನದ ದೇವಾಲಯವನ್ನು ದರ್ಶನ ಮಾಡಿಸಿದ್ದೀವಿ. ದಿವ್ಯಶಕ್ತಿ ದೇವಾಲಯವನ್ನು ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಮುಂದೆ ನಾಗಕ್ಷೇತ್ರಗಳನ್ನು ಒಳ್ಳೆ ಪವಿತ್ರವಾದ ದಿವ್ಯಶಕ್ತಿ ದೇವಾಲಯಗಳನ್ನ ದರ್ಶನ ಮಾಡೋ ಪ್ರಯತ್ನ ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಅನುಕೂಲ ಆಗಲಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರೂ ನೀವು ಸಪೋರ್ಟ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಗುರುವಾರ ಸ್ಕಂದ ಪಂಚಮಿ ಮತ್ತು ಕುಮಾರಷಷ್ಠಿ ಇರೋದರಿಂದ, ಶುಕ್ರವಾರ ಕುಮಾರಷಷ್ಠಿ ಇರೋದ್ರಿಂದ ಈ ಕ್ಷೇತ್ರಕ್ಕೆ ಒಂದ್ಸಲ ಎಲ್ಲರೂ ದರ್ಶನ ಮಾಡೋದಕ್ಕೆ ಪ್ರಯತ್ನ ಪಡಿ. ವಿಕೋಟೆ ಆಜು ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಈ ವಿಡಿಯೋನ ನೋಡಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಶುಭಂ ಭೂಯಾತು. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತು. ಶ್ರೀವಳಿ ದೇವಾಸಂತ ಸುಬ್ರಹ್ಮಣ್ಯೇಶ್ವರ ಮನಸಂ ಧ್ಯಾಯಿತ್ವಾ. ಕರ್ಕೋಟಾಯ ವಿದ್ಮಹೇ ಸರ್ಪಜಾತಾಯ ಧೀಮತನೋ ಅನಂತ ಪ್ರಚೋದಯಾತು. ಭುಜಂಗೇಶಾಯ ವಿದ್ಮಹೇ ಸರ್ಪಜಾತಾಯ ಧೀಮತನ್ನೋ ನಾಗಃ ಪ್ರಚೋದಯಾತು. ನಾಗರಾಜ ನಾಗಪತ್ನಿ ನಾಗಮಾತೃದೇವತಾ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಸರ್ವೇ ಜನೋ ಸುಖಿನೋ ಭವಂತು. ಸರ್ವಲೋಕ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾಮಿ ಭವಂತೋ. ಎಲ್ರಿಗೂ ವಿದ್ಯೆ, ಉದ್ಯೋಗ, ಆರೋಗ್ಯ, ಆಯುಷ್ಯ, ಐಶ್ವರ್ಯ ಕೊಳ್ಳಿ. ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ, ಮದುವೆಗೆ, ಆಸ್ತಿಪಾಸ್ತಿಗೆ, ಸಂತಾನಗಳಿಗೆ ಏನು ಪ್ರತಿಬಂಧಕ ದೋಷಗಳು ಬರೆದಿರ ಆ ನಾಗರಾಜನ ಎಲ್ಲರೂ ಕಾಪಾಡಲಿ. ಆ ನಾಗೇಂದ್ರ ಎಲ್ಲರೂ ನಿಮ್ಮನ್ನು ಕಾಪಾಡಲಿ ಅಂತ ನಾಗೇಂದ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಂ ಭೂಯಾತು.